5 ಲಿಸ್ಟ್ ಇಂದ ಗಿಲ್ಲಿ ನಟನ ಹೆಸರು ಮಿಸ್ಸಿಂಗ್. ಗಿಲ್ಲಿಗೆ ಸೋಲಿಸಲು ಹೊರಗಡೆಯಿಂದ ಅತಿ ದೊಡ್ಡ ಸಂಚು. ಅಶ್ವಿನಿ ಮತ್ತು ರಕ್ಷಿತಾ ನಡುವೆ ಶುರುವಾಯಿತು ಮಹಾಯುದ್ಧ. ಟಾಪ್ 5 ಲಿಸ್ಟ್ ನಲ್ಲಿ ಈ ಸ್ಪರ್ಧಿ ಹೆಸರು ನೋಡಿ ಶಾಕ್ ಆಗ್ತೀರಾ. ಈ ಬಾರಿ 50 ಲಕ್ಷ ಒಂದು ಕಾರ್ ಯಾರ ಪಾಲು? ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಕರ್ನಾಟಕ ಸೋಷಿಯಲ್ ಮೀಡಿಯಾ. ಬಿಗ್ ಬಾಸ್ 12 ಇದೀಗ ಕೊನೆಯ ಹಂತದಲ್ಲಿ ಬಂದು ನಿಂತಿದೆ. ಬಿಗ್ ಬಾಸ್ ಸೀಸನ್ ಕನ್ನಡ 12 ಫೈನಲ್ಗೆ ಇಡೀ ರಾಜ್ಯವೇ ಕಾಯುತ್ತಿದೆ. ಈ ಬಾರಿ ಯಾರು ಕಪ್ ಗೆಲ್ತಾರೆ ಅಂತ ಪ್ರತಿ ಮನೆಯಲ್ಲೂ ಕುತೂಹಲ ದಿನ ದಿನಕ್ಕೆ ಹೆಚ್ಚಾಗ್ತಿದೆ. 2026 ಇಂತಹ ಚಳಿಯ ವಾತಾವರಣದ ನಡುವೆಯೂ ಬಿಗ್ ಬಾಸ್ ಮನೆಯೊಳಗೆ ಈಗ ಹಾಟ್ ಬೆಂಕಿಯ ವಾತಾವರಣವಿದೆ. ಹೌದು, ಸೀಸನ್ 12 ಈಗ ತನ್ನ ಅಂತಿಮ ಘಟ್ಟಕ್ಕೆ ಕಾಲಿಟ್ಟಿದೆ. ಆದ್ರೆ ಈ ಕ್ಷಣದಲ್ಲಿ ಮನೆಯೊಳಗೆ ನಡೆಯುತ್ತಿರೋದು ಬರೀ ಆಟವಲ್ಲ, ಇದು ಅಕ್ಷರಶಃ ರಣತಂತ್ರಗಳ ಮಹಾಯುದ್ಧ. ಕಳೆದ 14 ವಾರಗಳ ಕಾಲ ಏನೆಲ್ಲ ಆಯ್ತು ಅನ್ನೋದಕ್ಕಿಂತ ಮುಂದಿನ ಕೆಲವೇ ದಿನಗಳಲ್ಲಿ ಏನಾಗಲಿದೆ ಅನ್ನೋದು ಈಗ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಫಿನಾಲೆ ವೇದಿಕೆಯಲ್ಲಿ ಕಿಚ್ಚ ಸುದೀಪ್ ಅವರ ಪಕ್ಕ ನಿಲ್ಲೋ ಆ ಅದೃಷ್ಟವಂತ ಟಾಪ್ 5 ಮಂದಿ ಯಾರು? ಇಷ್ಟು ದಿನ ಗೆಳೆಯರಂತೆ, ಕುಟುಂಬದ ಸದಸ್ಯರಂತೆ ಇದ್ದವರೆಲ್ಲ ಈಗ ಒಬ್ಬೊಬ್ಬರಾಗಿ ಎದುರಾಳಿಗಳಾಗ್ತಿದ್ದಾರೆ. ಸಹನೆಯ ಕಟ್ಟೆ, ಆಕ್ರೋಶದ ಅಲೆ ಮತ್ತು ಚಾಂಪಿಯನ್ ಆಗಲೇಬೇಕು ಅನ್ನೋ ಹಠಾಹಟಿ, ಜಿದ್ದಾಜಿದ್ದಿ, ಈ ಎಲ್ಲಾ ಭಾವನೆಗಳ ನಡುವೆ ಟಾಪ್ 5 ಲಿಸ್ಟ್ ಫೈನಲ್ ಆಗಿದೆ ಎನ್ನುವ ಸುಳಿವು ಇದೀಗ ಸಿಕ್ಕಂತಾಗಿದೆ. ಈ ಲಿಸ್ಟ್ ನಲ್ಲಿರುವ ಒಂದು ಹೆಸರು ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಅಷ್ಟಕ್ಕೂ ಆ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಯಾರ ಬದುಕನ್ನ ಬದಲಿಸಲಿದೆ? ಬಿಗ್ ಬಾಸ್ ಮನೆಯಿಂದ ಬರ್ತಾ ಇರೋ ಆ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಏನು? ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದ್ರೆ ಪ್ರತಿ ಸೆಕೆಂಡ್ ಕೂಡ ಇಲ್ಲಿ ಇಂಪಾರ್ಟೆಂಟ್. ವೀಕ್ಷಕರೇ, ಕಳೆದ 2 ವಾರಗಳಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನಡೆದ ಕೆಲ ಘಟನೆಯನ್ನ ಯಾರು ತಾನೇ ಮರೆಯೋದಕ್ಕೆ ಸಾಧ್ಯ? ಈ ಡಬಲ್ ಎಲಿಮಿನೇಷನ್ ಎನ್ನುವ ಬ್ರಹ್ಮಾಸ್ತ್ರವನ್ನ ಬಿಗ್ ಬಾಸ್ ಪ್ರಯೋಗಿಸಿದಾಗ ಇಡೀ ಮನೆ ಸ್ತಬ್ಧವಾಗಿತ್ತು. ಸೂರಜ್ ಸಿಂಗ್ ಮತ್ತು ಮಾಳು ನಿಪನಾಳ್ ಸ್ಪಂದನ ಮನೆಯಿಂದ ಹೊರಬಂದ ಮೇಲೆ ಈಗ ಉಳಿದಿರೋ ಪ್ರತಿಯೊಬ್ಬರಿಗೂ ಫಿನಾಲೆ ಕನಸು ನನಸಾಗುತ್ತಾ ಅನ್ನೋ ನಡುಕ ಶುರುವಾಗಿದೆ. ಸೂರಜ್ ಮತ್ತು ಮಾಳು ಹೊರಬಂದ ರೀತಿ ಮನೆಯಲ್ಲಿದ್ದ ಸಮೀಕರಣವನ್ನೇ ಬುಡಮೇಲು ಮಾಡಿದೆ. ಈಗ ಮನೆಯಲ್ಲಿ ನಡೆಯುತ್ತಿರುವ ಟಿಕೆಟ್ ಟು ಫಿನಾಲೆ ಟಾಸ್ಕ್ ನ ಅಬ್ಬರ. ಈ ಟಾಸ್ಕ್ ಅಂತಿಮ ಹಂತ ತಲುಪಲಿದ್ದು ಪ್ರತಿಯೊಂದು ಪಾಯಿಂಟ್ ಕೂಡ ಚಿನ್ನದಷ್ಟೇ ಬೆಲೆ ಬಾಳುತ್ತದೆ. ಪ್ರತಿಯೊಬ್ಬ ಸ್ಪರ್ಧಿಯು ತಾನು ಸರಿ ಎಂದು ಸಾಬೀತುಪಡಿಸಲು ಹರಸಾಹಸ ಪಡುತ್ತಿದ್ದಾರೆ. ದೈಹಿಕ ಶಕ್ತಿಗಿಂತ ಮಾನಸಿಕ ಬಲವೇ ಇಲ್ಲಿ ಮುಖ್ಯವಾಗಲಿದೆ. ಸೂರಜ್ ಮತ್ತು ಮಾಳು ಅವರ ನಿರ್ಗಮನದ ನಂತರ ಮನೆಯಲ್ಲಿರುವ 7-8 ಮಂದಿಗೆ ಈಗ ಈ ಹಾದಿ ಸುಗಮವಾಗಿದೆ ಎಂದು ಅನಿಸಿದ್ರು ನಿಜವಾದ ಅಗ್ನಿ ಪರೀಕ್ಷೆ ಈಗ ಶುರುವಾಗಿದೆ. ಸದ್ಯದ ಪರ್ಫಾರ್ಮೆನ್ಸ್ ಮತ್ತು ಪ್ರೇಕ್ಷಕರ ವೋಟಿಂಗ್ ಟ್ರೆಂಡ್ ನೋಡಿದ್ರೆ ನಮ್ಗೆ ಸಿಕ್ಕಿರುವ ಟಾಪ್ 5 ಸ್ಪರ್ಧಿಗಳ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ಈ ಪಟ್ಟಿಯಲ್ಲಿ ನಿಸ್ಸಂದೇಹವಾಗಿ ಮೊದಲ ಸ್ಥಾನದಲ್ಲಿ ಕೇಳಿ ಬರುವ ಹೆಸರು ಗಿಲ್ಲಿ ನಟ. ಹೌದು, ಸೀಸನ್ ಆರಂಭವಾದ ದಿನದಿಂದಲೂ ಗಿಲ್ಲಿ ನಟ ಮನೆಯ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಾರೆ. ಕಾಮಿಡಿ ಮಾಡುವುದರಲ್ಲಿ ಇವರನ್ನ ಮೀರಿಸುವವರು ಯಾರೂ ಇಲ್ಲ. ಆದ್ರೆ ಟಾಸ್ಕ್ ಬಂದಾಗ ಇವರು ತೋರಿಸುವ ಗಾಂಭೀರ್ಯವೇ ಇವರನ್ನ ವಿನ್ನರ್ ರೇಸ್ ನಲ್ಲಿ ಮುಂಚೂಣಿಯಲ್ಲಿ ನಿಲ್ಲಿಸಿದೆ. ಗಿಲ್ಲಿ ನಟ ಕೇವಲ ಎಂಟರ್ಟೈನ್ಮೆಂಟ್ ಮಾತ್ರವಲ್ಲ, ಅವರು ಅದ್ಭುತವಾದ ನಾಯಕ ಕೂಡ ಹೌದು. ಅಂದ್ಹಾಗೆ ಕಳೆದ ವಾರ ಕ್ಯಾಪ್ಟನ್ಗೆ ನೇರವಾಗಿ ಫಿನಾಲೆ ವಾರಕ್ಕೆ ಎಂಟ್ರಿ ಸಿಗಲಿದೆ ಎನ್ನುವ ಟ್ವಿಸ್ಟ್ ಅನ್ನ ಬಿಗ್ ಬಾಸ್ ನೀಡಿದ್ರು. ಇದನ್ನ ಗಿಲ್ಲಿ ನಟ ಸರಿಯಾಗಿ ಬಳಸಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ನಟನ ಅಭಿಮಾನಿಗಳು ಈ ಬಾರಿ ಕಪ್ ನಮ್ದೇ ಎಂದು ಈಗಾಗಲೇ ಟ್ರೆಂಡ್ ಕ್ರಿಯೇಟ್ ಮಾಡಿದ್ದಾರೆ. ಪ್ರತಿಯೊಂದು ವಿವಾದವನ್ನು ಜಾಣ್ಮೆಯಿಂದ ಎದುರಿಸಿ ಎಲ್ಲರ ಜೊತೆ ನಗುನಗುತ್ತಲೇ ಆಟವಾಡುತ್ತಿರುವ ಗಿಲ್ಲಿ ನಟ ಟಾಪ್ 5 ನಲ್ಲಿ ಇರೋದು 100% ಕನ್ಫರ್ಮ್ ಆಗಿದೆ. ಅವರ ವೋಟಿಂಗ್ ಗ್ರಾಫ್ ಏರುತ್ತಲೇ ಸಾಗುತ್ತಿದೆ. ಇತ್ತ ಗಿಲ್ಲಿ ನಟ ಈ ಸೀಸನ್ ನ ಅತಿ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿರೋದು ಕೆಲವರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಹೊರ ಜಗತ್ತಿನಲ್ಲಿ ಗಿಲ್ಲಿ ನಟ ಜನಪ್ರಿಯತೆಯನ್ನ ಕುಗ್ಗಿಸಲು ಮತ್ತೆ ಅವರನ್ನ ವಿನ್ನರ್ ಪಟ್ಟಕ್ಕೆ ಕುತ್ತು ತರಲು ಒಂದು ವ್ಯವಸ್ಥಿತವಾದ ಸಂಚು ನಡೆಯುತ್ತಿದೆ ಎಂಬ ಬಲವಾದ ಅನುಮಾನ ಕಾಡ್ತಿದೆ. ಈ ಬಲಿಷ್ಠ ಸ್ಪರ್ಧೆಯನ್ನ ಹೇಗಾದ್ರೂ ಮಾಡಿ ಫಿನಾಲೆ ರೇಸ್ನಿಂದ ಕೆಳಕ್ಕೆ ತಳ್ಳಬೇಕು ಎಂದು ಕೆಲವರು ತೆರೆಮರೆಯಲ್ಲಿ ಮಾಸ್ಟರ್ ಪ್ಲಾನ್ ರೂಪಿಸುತ್ತಿದ್ದಾರೆ. ಈ ಕುತಂತ್ರದ ಭಾಗವಾಗಿ ಸೋಷಿಯಲ್ ಮೀಡಿಯಾ ಮೂಲಕ ಅವರ ವೋಟಿಂಗ್ ಬ್ಯಾಂಕ್ ವಿಭಜಿಸುವ ಪ್ರಯತ್ನಗಳು ನಡೆದಿದೆಯಾ? ಇಷ್ಟೆಲ್ಲ ವಿರೋಧಗಳ ನಡುವೆ ಗಿಲ್ಲಿ ನಟನ ಹೆಸರು ಫಿನಾಲೆ ಲಿಸ್ಟ್ ನಲ್ಲಿ ಮಿಸ್ ಆಗುವಂತೆ ಮಾಡ್ತಾರಾ ಈ ಕಿಡಿಗೇಡಿಗಳು? ಅಭಿಮಾನಿಗಳ ಕೋಟಿ ಹಾರೈಕೆ ಈ ಸಂಚನ್ನು ಮೀರಿ ಅವರನ್ನ ವಿನ್ನರ್ ಪೀಠದಲ್ಲಿ ಕೂರಿಸುತ್ತಾ ಅನ್ನೋದು ಈಗಿನ ಅತಿ ದೊಡ್ಡ ರೋಚಕತೆ.
ಇನ್ನು ಈ ಸೀಸನ್ ಅಲ್ಲಿ ಮಹಿಳಾ ಸ್ಪರ್ಧಿಗಳ ಆರ್ಭಟವೇ ನೆಕ್ಸ್ಟ್ ಲೆವೆಲ್ ನಲ್ಲಿದೆ. ಅದರಲ್ಲೂ ಅಶ್ವಿನಿ ಗೌಡ ಮತ್ತು ರಕ್ಷಿತಾ ಶೆಟ್ಟಿ ನಡುವಿನ ಪೈಪೋಟಿ ಫಿನಾಲೆ ಹಂತವನ್ನು ಮತ್ತಷ್ಟು ರೋಚಕಗೊಳಿಸಿದೆ. ಅಶ್ವಿನಿ ಗೌಡ ಅವರು ಮನೆಯೊಳಗೆ ಬೆಂಕಿ ಚೆಂಡಿನಂತೆ ಆಡ್ತಿದ್ದಾರೆ. ನೇರ ಮಾತು, ದಿಟ್ಟ ನಿರ್ಧಾರ ಮತ್ತು ಟಾಸ್ಕ್ ನಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳದ ಗುಣ ಅಶ್ವಿನಿ ಅವರನ್ನ ಇಲ್ಲಿಯವರೆಗೆ ಕರೆತಂದಿದೆ. ಅವರಿಗೆ ಟಾಪ್ 5 ನಲ್ಲಿ ಸ್ಥಾನ ಸಿಗೋದು ಖಚಿತ ಎಂಬ ಭರವಸೆ ಅವರ ಅಭಿಮಾನಿಗಳಲ್ಲಿ ಮೂಡಿದೆ. ಇನ್ನೊಂದೆಡೆ ಸೈಲೆಂಟ್ ಕಿಲ್ಲರ್ ಎಂದೇ ಹೆಸರಾಗಿರುವ ರಕ್ಷಿತಾ ಶೆಟ್ಟಿಯವರ ಆಟವೇ ಅದ್ಭುತ. ಯಾವುದೇ ಗದ್ದಲವಿಲ್ಲದೆ, ಯಾವುದೇ ದೊಡ್ಡ ವಿವಾದಗಳಿಲ್ಲದೆ ರಕ್ಷಿತಾ ಅವರು ತಮ್ಮದೇ ಆದ ದೊಡ್ಡ ಅಭಿಮಾನಿ ಬಳಗವನ್ನೇ ಸಂಪಾದಿಸಿದ್ದಾರೆ. ರಕ್ಷಿತಾ ಅವರ ತಾಳ್ಮೆ ಮತ್ತೆ ಟಾಸ್ಕ್ ಸಮಯದಲ್ಲಿ ಅವರು ತೋರಿಸುವ ಏಕಾಗ್ರತೆ ಪ್ರೇಕ್ಷಕರಿಗೆ ತುಂಬಾ ಇಷ್ಟವಾಗಿದೆ. ಈ ಇಬ್ಬರು ಸ್ಟ್ರಾಂಗ್ ಮಹಿಳೆಯರು ಟಾಪ್ 5 ಹಂತ ತಲುಪಿರೋದು ಈ ಸೀಸನ್ ನ ಹೈಲೈಟ್. ಅಶ್ವಿನಿ ಮತ್ತೆ ರಕ್ಷಿತಾ ನಡುವೆ ಯಾರು ಫಿನಾಲೆ ದಿನ ಮೇಲುಗೈ ಸಾಧಿಸುತ್ತಾರೆ ಅನ್ನೋದು ಈಗ ಕುತೂಹಲ ಮೂಡಿಸಿದೆ. ಇವರಲ್ಲಿ ಒಬ್ಬರು ರನ್ನರ್ ಅಪ್ ಆಗುವ ಸಾಧ್ಯತೆ ಇದೆ ಎಂದು ಸೋಷಿಯಲ್ ಮೀಡಿಯಾ ಲೆಕ್ಕಾಚಾರಗಳು ಹೇಳುತ್ತಿವೆ. ಈಗ ಬರೋಣ ಸೀಸನ್ ನ ಅತಿದೊಡ್ಡ ಗೇಮ್ ಚೇಂಜರ್ ಹತ್ರ. ಅವರೇ ಧ್ರುವಂತ್ ಅವರ ಜರ್ನಿ ಈ ಸೀಸನ್ ನಲ್ಲಿ ತುಂಬಾ ವಿಭಿನ್ನವಾಗಿತ್ತು. ಮಧ್ಯದಲ್ಲಿ ಎಲಿಮಿನೇಟ್ ಆಗಿ ಸೀಕ್ರೆಟ್ ರೂಮ್ಗೆ ಹೋದಾಗ ಧ್ರುವಂತ್ ಅವರ ಕಥೆ ಮುಗಿತು ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಸೀಕ್ರೆಟ್ ರೂಮ್ ನಿಂದ ವಾಪಸ್ ಬಂದ ಧ್ರುವಂತ್ ಮೊದಲಿನಂತಿಲ್ಲ. ಮನೆಯ ಪ್ರತಿಯೊಬ್ಬ ಸ್ಪರ್ಧಿಯ ಕಳಚಿತ ಮುಖವಾಡವನ್ನ ಹೊರಗಿನಿಂದ ನೋಡಿ ಬಂದಿರೋ ಧ್ರುವಂತ್ ಈಗ ಯಾರಿಗೆ ಇಲ್ಲಿ ಟಾಂಗ್ ಕೊಡಬೇಕು ಅನ್ನುವುದನ್ನ ಸರಿಯಾಗಿ ಪ್ಲಾನ್ ಮಾಡಿದ್ದಾರೆ. ಧ್ರುವಂತ್ ಅವರ ಮಾತುಗಳಲ್ಲಿ ಈಗ ಮೊದಲಿಗಿಂತ ಜಾಸ್ತಿ ತೂಕವಿದೆ. ಸೀಕ್ರೆಟ್ ರೂಮ್ ನಿಂದ ಬಂದವರಿಗೆ ಪ್ರೇಕ್ಷಕರ ಬೆಂಬಲ ಹೆಚ್ಚಾಗಿ ಸಿಗುತ್ತೆ ಅನ್ನೋದು ಹಳೆಯ ಸೀಸನ್ಗಳಲ್ಲಿ ಸಾಬೀತಾಗಿದೆ. ಧ್ರುವಂತ್ ಕೂಡ ಪ್ರಬಲ ಸ್ಪರ್ಧಿಯಾಗಿ ಹೊರಹೊಮ್ಮಿದ್ದಾರೆ. ಪ್ರತಿಯೊಂದು ಟಾಸ್ಕ್ ನಲ್ಲೂ ಅವರ ಸ್ಟ್ರಾಟಜಿ ಈಗ ಬೇರೆಯವರ ನಿದ್ದೆ ಕೆಡಿಸಿದೆ. ಧ್ರುವಂತ್ ಟಾಪ್ 5 ನಲ್ಲಿ ಇರೋದು ಕೇವಲ ಅವರ ಅದೃಷ್ಟವಲ್ಲ, ಅದು ಅವರ ಬುದ್ಧಿವಂತಿಕೆ ಕೂಡ ಹೌದು. ಸದ್ಯದ ಪರಿಸ್ಥಿತಿಯಲ್ಲಿ ಧ್ರುವಂತ್ ಈ ಸೀಸನ್ ನ ಡಾರ್ಕ್ ಹಾರ್ಸ್ ಅಂತಾನೆ ಹೇಳಬಹುದು. ಈಗ ನೀವು ಕುತೂಹಲದಿಂದ ಕಾಯುತ್ತಿರುವ ಆ ಪ್ರಶ್ನೆ, ಆ 5 ಸ್ಥಾನಕ್ಕೆ ಉಳಿಯೋದು ಯಾರು? ಇಲ್ಲಿ ಇಬ್ಬರ ನಡುವೆ ಭಯಂಕರ ಕಾಳಗ ನಡೀತಿದೆ. ಒಬ್ಬರು ಧನುಷ್ ಗೌಡ, ಮತ್ತೊಬ್ಬರು ಕಾವ್ಯ ಶೈಬಾ. ಇತ್ತೀಚಿನ ವಾರಗಳಲ್ಲಿ ಧನುಷ್ ಗೌಡ ಅವರ ಆಟದಲ್ಲಿ ಭಾರಿ ಸುಧಾರಣೆ ಕಂಡಿದೆ. ಮೊದಲು ಸೈಲೆಂಟ್ ಆಗಿದ್ದ ಧನುಷ್ ಈಗ ಟಾಸ್ಕ್ ಗಳಲ್ಲಿ ಹುಲಿಯಂತೆ ಅಪ್ಪರಿಸುತ್ತಿದ್ದಾರೆ. ಇತ್ತೀಚಿನ ಪ್ರತಿಯೊಂದು ಟಾಸ್ಕ್ ನಲ್ಲೂ ಧನುಷ್ ಟಾಪ್ ಪರ್ಫಾರ್ಮರ್ ಆಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಆದ್ರೆ ಕಾವ್ಯ ಶೈಬಾ ಅವರನ್ನ ಅಷ್ಟು ಸುಲಭವಾಗಿ ಕಡೆಗಣಿಸುವಂತಿಲ್ಲ. ಕಾವ್ಯ ಅವರ ಮಾತಿನ ಜಾಣ್ಮೆ ಮತ್ತು ಮನೆಯೊಳಗೆ ಇರುವ ಪರಿಸ್ಥಿತಿಯನ್ನ ತಮ್ಮ ಪರವಾಗಿ ತೀರಿಸಿಕೊಳ್ಳುವ ಕಲೆ ಅವರಿಗೆ ಚೆನ್ನಾಗಿ ಗೊತ್ತಿದೆ. ದೈಹಿಕ ಬಲದಲ್ಲಿ ಧನುಷ್ ಗೆದ್ರೆ ಮಾತಿನ ಯುದ್ಧದಲ್ಲಿ ಕಾವ್ಯ ಗೆಲ್ತಿದ್ದಾರೆ. ಸದ್ಯದ ಟ್ರೆಂಡ್ ಮತ್ತು ವೋಟಿಂಗ್ ಲಿಸ್ಟ್ ಗಮನಿಸಿದ್ರೆ ಧನುಷ್ ಗೌಡ ಅವರು ಸ್ವಲ್ಪ ಮುನ್ನಡೆಯಲಿದ್ದಾರೆ. ಆದ್ರೆ ಬಿಗ್ ಬಾಸ್ ಕೊನೆಯ ಕ್ಷಣದಲ್ಲಿ ಎಂತಹ ನಿರ್ಧಾರ ಬೇಕಾದ್ರೂ ತೆಗೆದುಕೊಳ್ಳಬಹುದು. ಕಾವ್ಯ ಅವರ ಜರ್ನಿ ಇಲ್ಲಿಗೆ ಮುಕ್ತಾಯವಾಗುತ್ತಾ ಅಥವಾ ಅವರು ಧನುಷ್ಗೆ ಶಾಕ್ ಕೊಟ್ಟು ಫಿನಾಲೆ ವೇದಿಕೆಗೆ ಹಾರ್ತಾರಾ? ಈ ಇಬ್ಬರಲ್ಲಿ ಯಾರು ಹೊರಬೀಳ್ತಾರೆ ಅನ್ನೋದು ಫಿನಾಲೆ ವಾರದ ಅತಿ ದೊಡ್ಡ ಸಸ್ಪೆನ್ಸ್. ಒಟ್ನಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಈ ಅಂತಿಮ ಘಟ್ಟ ಪ್ರೇಕ್ಷಕರ ಹಾರ್ಟ್ ಬೀಟ್ ಹೆಚ್ಚಿಸುತ್ತಿದೆ. ಗಿಲ್ಲಿ ನಟ ಅಶ್ವಿನಿ, ರಕ್ಷಿತಾ, ಧ್ರುವಂತ್ ಮತ್ತು ಬಹುಶಃ ಧನುಷ್ ಗೌಡ ಈ 5 ಫಿನಾಲೆ ವೇದಿಕೆಯಲ್ಲಿ ಇರ್ತಾರೆ ಅನ್ನೋದು ಈಗಿನ ಲೆಕ್ಕಾಚಾರ. ಆದ್ರೆ ವೀಕ್ಷಕರೇ, ಬಿಗ್ ಬಾಸ್ ಅಂದ್ರೆ ಅಲ್ಲಿ ಅನಿರೀಕ್ಷಿತ ತಿರುವುಗಳು ಇದ್ದೇ ಇರುತ್ತೆ. ಕಳೆದ ವಾರ ಸೂರಜ್ ಮತ್ತು ಮಾಳು ಹೊರಬಂದಂತೆ ಈ ವಾರವೂ ಏನಾದ್ರೂ ಸರ್ಪ್ರೈಸ್ ಎಲಿಮಿನೇಷನ್ ಆದ್ರೆ ಆಶ್ಚರ್ಯವೇನೂ ಇಲ್ಲ. ನಿಮ್ಮ ಪ್ರಕಾರ ಈ 5ರಲ್ಲಿ ಯಾರು ಮೊದಲು ಎಲಿಮಿನೇಟ್ ಆಗ್ತಾರೆ? ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು? ಗಿಲ್ಲಿ ನಟ ಅವರಿಗೆ ಸವಾಲು ಹಾಕುವಂತಹ ಕಿಲಾಡಿ ಪ್ಲೇಯರ್ ಈ ಲಿಸ್ಟ್ ನಲ್ಲಿ ಯಾರಿದ್ದಾರೆ? ಮತ್ತೆ ನಿಮ್ಮ ನೆಚ್ಚಿನ ಸ್ಪರ್ಧಿಯ ಹೆಸರನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್, ಶೇರ್ ಮತ್ತು ಹೈಪ್ ಬಟನ್ ಒತ್ತುವ ಮೂಲಕ ನಮ್ಮನ್ನ ಬೆಂಬಲಿಸಿ. ಬಿಗ್ ಬಾಸ್ ಸೀಸನ್ 12ರ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನೆಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ನ ಒತ್ತಿ. ಧನ್ಯವಾದಗಳು.